ಧರ್ಮಸ್ಥಳದಲ್ಲಿ ಶವಗಳನ್ನು ಊತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮೇಜರ್ ಡೆವಲಪ್ಮೆಂಟ್ ಅಂದ್ರೆ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿದ್ದು, ಅಂದ್ರೆ ಮಾಸ್ಕ್ ಮ್ಯಾನ್ ಅನ್ನ ಅರೆಸ್ಟ್ ಮಾಡಿದ್ದು. ಕೆಲವು ರೇರ್ ಪ್ರಕರಣ ದೂರುದಾರನೇ ಆರೋಪಿ ಆಗುವಂಥದ್ದು, ಆತನೇ ತಗ್ಲಾಕೊಳ್ಳುವಂಥದ್ದು. ಅದು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆನೂ ಕೂಡ ನಾವು ನೋಡ್ತಾ ಇದ್ವಿ. ಚಿನ್ನಯ್ಯನೇ ಅರೆಸ್ಟ್ ಆದ, ಆತನೇ ಬಂದು ದೂರು ಕೊಟ್ಟಿದ್ದ, ನೂರಾರು ಶವಗಳನ್ನ ಹೂತಿಟ್ಟಿದ್ದೆ ಅಂತ ಆತನೇ ತಗ್ಲಾಕೊಂಡಿದ್ದಾನೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನ ಬೆನ್ನಲ್ಲೇ ತನಿಖೆನೂ ಕೂಡ ಚುರುಕಾಗಿ ನಡೀತಾ ಇದೆ. ನಿನ್ನೆ ಇಡೀ ದಿನ ಚಿನ್ನಯ್ಯನ ವಿಚಾರಣೆಯನ್ನ ಮಾಡಿರುವಂಥದ್ದು SIT ಆಫೀಸರ್ಸ್. ಮಾಸ್ಕ್ ಮ್ಯಾನ್ ಹಿಂದಿರುವಂಥ ಗ್ಯಾಂಗಿಗೆ ಢವಢವ ಈಗ ಶುರುವಾಗಿದೆ. ಯಾಕೆಂದ್ರೆ ಈ ಒಂದು ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಲಿಕ್ಕೆ ಕಾರಣವಾಗಿರುವಂಥ ಪ್ರಕರಣ ಇದು. ಅದು ಒಬ್ಬನಿಂದ ಸಾಧ್ಯ ಇಲ್ಲ, ಅದರಲ್ಲೂ ಹೆಣವನ್ನು ಊತಾಕ್ತಾ ಇದ್ದಂಥ ವ್ಯಕ್ತಿಯಿಂದ ಅಂತೂ ಈ ರೀತಿಯಾಗಿ ಐಡಿಯಾ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದರ ಹಿಂದೆ ಒಂದು ದೊಡ್ಡ ಗ್ಯಾಂಗ್ ಅಂತೂ ಇದ್ದೇ ಇದೆ. ಆ ಗ್ಯಾಂಗಿಗೆ ಈಗ ಡವ ಶುರುವಾಗಿದೆ. ಯಾಕೆಂದ್ರೆ ಈತ ಅರೆಸ್ಟ್ ಆದ ಬಳಿಕ SIT ಆಫೀಸರ್ಸ್ ತನಿಖೆಯನ್ನ ಮಾಡ್ತಾ ಇರುವಂತದ್ದೇ ಅದನ್ನ ಯಾರೆಲ್ಲ ಇದ್ರು, ಷಡ್ಯಂತ್ರವನ್ನ ರೂಪಿಸಿದ್ರು, ಮಸಿ ಬಳಿಯುವಂತ ಕೆಲಸಕ್ಕೆ ಮುಂದಾಗಿದ್ರು ಅಂತ SIT ತನಿಖೆ ವೇಳೆ ಬಯಲಾಗ್ತಾ ಇದೆ ಬುರುಡೆಯ ರಹಸ್ಯ. ಡೀಲರ್ ಮೂಲಕ 2 ಬುರುಡೆ ಖರೀದಿ ಬಗ್ಗೆ ಮಾಹಿತಿಯನ್ನ ಕೂಡ ಪಡ್ಕೊಳ್ಳಲಾಗಿದೆ. ಇದಕ್ಕಾಗಿ ಯುವತಿ ಬುರುಡೆ ಅಂತೆಲ್ಲ ಹೇಳಿದ್ರಂತೆ. 2 ಹೆಣ್ಣು ಬುರುಡೆ ಖರೀದಿ ಮಾಡಿತ್ತು ಗ್ಯಾಂಗು. ಹೆಣ್ಣಿನ ಬುರುಡೆ ಅಂತ ಹೇಳಿ ಮಾಸ್ಕ್ ಮ್ಯಾನ್ಗೆ ಕೊಟ್ಟಿತ್ತು ಗ್ಯಾಂಗು. ಇದಕ್ಕಾಗಿ ಯುವತಿಯ ಬುರುಡೆ ಅಂತ ಬುರುಡೆ ಬಿಟ್ಟಿದ್ದ ಚಿನ್ನಯ್ಯ. ಆತನಿಗೆ ಗೊತ್ತಿಲ್ಲ ಆ ಬುರುಡೆ ಯಾರ್ದು ಏನು ಎತ್ತ ಅಂತ. ಗ್ಯಾಂಗ್ ಕೊಟ್ಟಿತ್ತಲ್ಲ, ನೋಡಪ್ಪ ಇದು ಹೆಣ್ಣಿನ ಬುರುಡೆ ಅಂತ ಹೇಳು, ಅಲ್ಲಿ ಹೋಗ್ಬಿಟ್ಟು ಕೋರ್ಟ್ ಮುಂದೆ ಹೇಳು, ವಕೀಲರ ಹತ್ರ ಹೇಳು, ಅದಾದ್ಮೇಲೆ SIT ಆಫೀಸರ್ಸ್ ಹತ್ರ ಇದನ್ನೇ ಹೇಳಬೇಕು ಅಂತ ಹೇಳಿದ್ರು, ಅದನ್ನೇ ಹೇಳ್ದ. ಅದಾದ್ಮೇಲೆ ಈಗ ತಗ್ಲಾಕೊಂಡ. ಯಾಕೆಂದ್ರೆ ಆ ಬುರುಡೆಯನ್ನ ಫಸ್ಟ್ ಪರಿಶೀಲನೆಗೆ FSLಗೆ ಕಳಿಸ್ತಾರೆ SIT ಆಫೀಸರ್ಸ್. ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅದು ಹೆಣ್ಣಿನ ಬುರುಡೆ ಅಲ್ಲ, ಗಂಡಿನ ಬುರುಡೆ ಅಂತ. ಆ ವರದಿಯನ್ನ ನೋಡಿ ನಂತರ ಮಾಸ್ಕ್ ಮ್ಯಾನ್ಗೆ ಶಾಕು. ಯಾಕೆಂದ್ರೆ ಆತ ಹೇಳಿದ, ಅಂದ್ರೆ ಗ್ಯಾಂಗ್ ಹೇಳಿದ ರೀತಿಯಲ್ಲಿ ಈತ ಕೇಳಿದ್ದ, ಆದ್ರೆ ಅದು ಫುಲ್ ಉಲ್ಟಾ ಪಲ್ಟಾ ಆಗಿತ್ತು. FSL ವರದಿಯಲ್ಲಿ ಗಂಡು ಬುರುಡೆ ಅಂತ ಬಂದಿತ್ತು. ಇದೇ ಆಧಾರದ ಮೇಲೆ ಮಾಸ್ಕ್ ಮ್ಯಾನ್ ಅನ್ನ ಬಂಧಿಸಿ ವಿಚಾರಣೆಯನ್ನ ಮಾಡಲಾಗ್ತದೆ. 17 ಸ್ಪಾಟ್ಗಳಲ್ಲೂ ಕೂಡ ಸಿಕ್ಕಿದ್ದು ಬರೀ ಖಾಲಿ ಮಣ್ಣು ಮಾತ್ರ ಸಿಕ್ತು, ಕಲರ್ ಮಣ್ಣು. ಒಂದೇ ಒಂದು ಸ್ಪಾಟ್ ಅಲ್ಲಿ ಮಾತ್ರ ಅಸ್ಥಿ ಪಂಜರದ ಅವಶೇಷ ಸಿಕ್ಕಿದ್ದಷ್ಟೇ. ಇನ್ನು ಗ್ಯಾಂಗ್ನ ಬಗ್ಗೆ SIT ವಿಚಾರಣೆನ ಮಾಡ್ತಾ ಇದೆ. ಇಂದು ಇಡೀ ದಿನ ಬುರುಡೆ ಗ್ಯಾಂಗ್ ಬಗ್ಗೆ ತನಿಖೆಗೆ ಮುಂದಾಗಿರುವಂಥದ್ದು SIT. ಯಾರ್ಯಾರೆಲ್ಲ ಈತನಿಗೆ ಸಪೋರ್ಟ್ ಮಾಡಿದ್ರು, ಈತನ ಬೆನ್ನ ಹಿಂದೆ ನಿಂತಿದ್ರು, ಈತನನ್ನ ಚೂ ಬಿಟ್ಟಿದ್ಯಾರು, ಈತ ಬರೀ ನಾನು ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿ ಬೇರೆಯವರಿದ್ದಾರೆ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಆ ಸೂತ್ರಧಾರಿಗಳ ಹೆಸರುಗಳು ಇವತ್ತಾದರೂ ರಿವೀಲ್ ಆಗತ್ತಾ? ರಿವೀಲ್ ಆದಂಥ ಸಂದರ್ಭದಲ್ಲಿ ಅವರನ್ನ ಇವತ್ತೇ ಅರೆಸ್ಟ್ ಮಾಡ್ತಾರಾ, ಅಥವಾ ಅವರಿಗೆ ನೋಟಿಸ್ ಕೊಟ್ಟು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಮಾಸ್ಕ್ ಮ್ಯಾನ್, ಇದಕ್ಕೇನು ಉತ್ತರ ಕೊಡ್ತೀರಾ, ಇದಕ್ಕೇನು ಹೇಳ್ತೀರಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿ ನಂತರ ಬಂಧನ ಆಗುತ್ತಾ? ಈ ಎಲ್ಲ ಪ್ರಶ್ನೆಗಳಿದ್ದಾವೆ. ಇದಕ್ಕೆ SITನೇ ಉತ್ತರ ಕೊಡ್ತಾ ಹೋಗುತ್ತೆ. ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರ ಮುಖವಾಡನೂ ಕೂಡ ಪ್ರತಿದಿನನೂ ಕೂಡ ಬಯಲಿಗೆ ಬರ್ತಾ ಇರುವಂತದ್ದು ನೋಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇಲ್ಲಿ ಮುಖವಾಡ ಹಾಕೊಂಡು ಬಂದಿದ್ದಂತಹ ಮಾಸ್ಕ್ ಮ್ಯಾನ್ ನ ಮುಖವಾಡನೆ ಕಳಚಿರುವಂತದ್ದು. ಇನ್ನು ಆ ಮುಖವಾಡ ಧರಿಸ್ಲಿಕ್ಕೆ ಹೇಳ್ದಂಥವ್ರು ಯಾರು, ಸೂತ್ರಧಾರಿಗಳು ಯಾರ್ಯಾರಿದ್ರು ಅನ್ನುವಂಥದ್ದಷ್ಟೇ ಈಗ ಹೊರಗೆ ಬರಬೇಕಾಗಿರುವಂತ ಸತ್ಯ. ಆ ಒಂದು ನಿಟ್ಟಿನಲ್ಲಿ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅಂತ. ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಮುಸುಕುದಾರಿ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದೆ ಎಲ್ಲವೂ ಕೂಡ ಈಗ ಕಳಚಿರುವಂತದ್ದು. ಸದ್ಯಕ್ಕೆ ಆತನನ್ನೇ ಮೊದಲನೇದಾಗಿ SIT ಅಧಿಕಾರಿಗಳು ಬಂಧನವನ್ನ ಮಾಡಿ ಇನ್ವೆಸ್ಟಿಗೇಷನ್ ಅನ್ನು ಈಗಾಗಲೇ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಆತ ಕೇವಲ ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿ ಬೇರೆ ಇದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಆತ ಹೇಳಿರುವಂತದ್ದು. ಯಾಕಂದ್ರೆ ಅವರ ಯಾವ ರೀತಿಯಾಗಿ ಡೈರೆಕ್ಷನ್ ಮಾಡ್ತಿದ್ರು ಆ ಒಂದು ಡೈರೆಕ್ಷನ್ ಅಂತ ನಾನು ಎಲ್ಲವೂ ಕೂಡ ಅಷ್ಟೇ ಮಾಡ್ತಾ ಇದ್ದೆ, ನನಗೂ ಇದಕ್ಕೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅನ್ನುವಂಥದ್ದು ಆತ ಬಹಳ ಸ್ಪಷ್ಟವಾಗಿ SIT ಇನ್ವೆಸ್ಟಿಗೇಷನ್ ಹೇಳಿದ್ದಾನೆ. ಹಾಗಾದ್ರೆ ಇವು ಬುರುಡೆ ರಹಸ್ಯ ಭೇದಿಸೋದಕ್ಕೆ ಈಗ SIT ಮುಂದಾಗಿರುವಂತದ್ದು. ಬುರುಡೆ ತಂದುಕೊಟ್ಟಂತವ್ರು ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ತೀವ್ರ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆತ ಹೇಳಿರುವಂತದ್ದು ಏನು ಅಂತಂದ್ರೆ ಒಂದಲ್ಲ 2 ಬುರುಡೆಗಳನ್ನ ಖರೀದಿ ಮಾಡಿದ್ದು, ಅದು ಕೂಡ ಅಷ್ಟೇ ಒಬ್ಬ ಏಜೆಂಟ್ ನ ಮುಖಾಂತರವಾಗಿ ನಾವು ಬುರುಡೆಗಳನ್ನ ಖರೀದಿ ಮಾಡಿದ್ವಿ. ಆ ಖರೀದಿ ಮಾಡಿದಂತ ಬಳಿಕ ಆ ಒಂದು ಗ್ಯಾಂಗ್ ಏನಿತ್ತು, ಆ ಒಂದು ಗ್ಯಾಂಗ್ ಸ್ಪೆಸಿಫಿಕ್ ಆಗಿ ಕೇಳಿದ್ದೇನು ಅಂತಂದ್ರೆ ಹೆಣ್ಣು ಬುರುಡೆಗಳನ್ನ ಕೊಡಬೇಕು ಅಂತ ಹೇಳಿದ್ರು. 2 ಹೆಣ್ಣು ಬುರುಡೆಗಳು ಅಂತ ಹೇಳಿದ್ರು. ಅದರಂತೆ ಖರೀದಿ ಮಾಡ್ಕೊಂಡು ಕೂಡ ಅಷ್ಟೇ ಬರ್ತಾರೆ. ಖರೀದಿ ಮಾಡ್ಕೊಂಡು ಬಂದಿದ್ದ ಅಂತ ಬಳಿಕ ನನ್ನ ಕೈಗೆ 1 ಬುರುಡೆಯನ್ನ ಇವ್ರು ಕೊಟ್ಟಿದ್ರು. ಆ ಕೊಟ್ಟಿದ್ದಂತಹ ಬುರುಡೆಯನ್ನ ನೀನು ಹೋಗಿ ನೇರವಾಗಿ ಕೋರ್ಟ್ ನ ಮುಂದೆ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡು, ತದನಂತರ ಇನ್ವೆಸ್ಟಿಗೇಷನ್ ಆಗಲಿ ಅನ್ನುವಂಥದ್ದು ಹೇಳಿದ್ರು. ಅದರಂತೆ ನಾನು ತಗೊಂಡು ಬಂದೆ. ಯಾವಾಗ FSL ರಿಪೋರ್ಟ್ ಬರುತ್ತೆ ಅದರಲ್ಲಿ ಹೆಣ್ಣು ಬುರುಡೆ ಅಲ್ಲ, ಅದು ಗಂಡು ಬುರುಡೆ, 30 ವರ್ಷದ ಹಳೆಯ ಬುರುಡೆ ಅಂದಾಗ ನನಗೂ ಕೂಡ ಅಷ್ಟೇ ಶಾಕ್ ಆಗಿತ್ತು ಅನ್ನುವಂಥದ್ದು ಈಗ ಹೇಳಿದರೆ. ಆದ್ರೆ ಇನ್ನೊಂದು ಬುರುಡೆ ಎಲ್ಲಿ ಅನ್ನೋದ್ರ ಬಗ್ಗೆ ಕೇಳಿದಂತ ವೇಳೆ ನನಗೂ ಅದಕ್ಕೂ ಗೊತ್ತಿಲ್ಲ. ಯಾಕಂದ್ರೆ ಆ ಒಂದು ಗ್ಯಾಂಗ್ ಗೆ ಕೇಳಬೇಕು ನೀವು, ನನಗೆ ಅವ್ರು ಹೇಗೆ ಡೈರೆಕ್ಟ್ ಮಾಡ್ತಿದ್ರು ಆ ರೀತಿಯಾಗಿ ನಾನು ಎಲ್ಲವನ್ನು ಕೂಡ ಎಕ್ಸಿಕ್ಯೂಟ್ ಮಾಡ್ಕೊಂಡು ಬಂದಿದ್ದೆ ಅನ್ನುವಂಥದ್ದು ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ 1.5 ವರ್ಷದ ಹಿಂದೆನೆ ಆತ ಉಜ್ರೆಗೂ ಕೂಡ ಅಷ್ಟೇ ಬಂದಿರ್ತಾನೆ. ಉಜ್ರೆ
ಮುದ್ರೆಗೆ ಬಂದಂತ ಬಳಿಕ 1.5 ವರ್ಷದಿಂದಲೂ ಕೂಡ ಅಷ್ಟೇ ಸತತವಾಗಿ ಪ್ಲಾನಿಂಗ್ಗಳಾಗ್ತಾ ಇರುತ್ತೆ. ಯಾವ ರೀತಿಯಾಗಿ ಮಾಡಬೇಕು, ಯಾವ ಪಾಯಿಂಟ್ಗಳನ್ನು ಗುರುತು ಮಾಡಬೇಕು, SIT ಮುಂದೆ ಹೇಗೆ ಎಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು. ಯಾಕಂದ್ರೆ ಅವ್ರಿಗೂ ಕೂಡ ಅಷ್ಟೇ ಗೊತ್ತು, ಬುರುಡೆ ತಗೊಂಡು ಹೋಗಿದ್ದಕ್ಕೆ ಈ ಒಂದು ಪ್ರಕರಣ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಳ್ಳುತ್ತೆ, ಯಾವ ರೀತಿಯಾಗಿ ನೀನು ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕು, ಆಮೇಲೆ ಬುರುಡೆ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಏನು ಹೇಳಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿರ್ತಾರೆ. ಅದರಂತೆ ಆತ 24 ವರ್ಷದ ಯುವತಿಯ ಬುರುಡೆ ಅನ್ನುವಂಥದ್ದನ್ನ ಕತೆ ಕಟ್ಟಕ್ಕೆ ಶುರು ಮಾಡ್ತಾನೆ. ತದನಂತರ FSL ರಿಪೋರ್ಟ್ನಲ್ಲಿ ಕಂಪ್ಲೀಟ್ ಆಗಿ ಆಪೋಸಿಟ್ ಆಗುತ್ತೆ, ಅದು ಪುರುಷನ ಬುರುಡೆ ಅಂತ ಹೇಳ್ಬಿಟ್ಟು. ಆಗ ಇನ್ನೊಂದು ಪ್ಲಾನ್ B ಅಂತ ಮಾಡ್ಕೊಂಡಿರ್ತಾರೆ. ಅದರಂತೆ ಆತ ಒಂದಷ್ಟು ಪಾಯಿಂಟ್ಗಳನ್ನು ನಾನು ತೋರಿಸ್ತೀನಿ, ಅಲ್ಲಿ ನೀವು ಹಾಗಾದ್ರೆ ಅಸ್ಥಿ ಪಂಜರ ಸಿಗುತ್ತೆ ಅನ್ನುವಂಥ ಒಂದಷ್ಟು ಸ್ಟ್ರಾಟಜಿಯನ್ನ ಮಾಡಕ್ಕೆ ಶುರು ಮಾಡ್ತಾರೆ. ಅದರಂತೆ ಒಂದಲ್ಲ ಎರಡಲ್ಲ 17 ಪ್ಲೇಸ್ಗಳನ್ನ ಆತ ತೋರಿಸ್ತಾನೆ. ಈ ಪ್ರತಿಯೊಂದು ಪ್ಲೇಸ್ಗೂ ಕೂಡ ಅಷ್ಟು ಹೋಗಿ 5, 10, 20, 25 ಅಡಿ ಈ ರೀತಿಯಾಗಿ ಮಣ್ಣನ್ನು ಹಗಿಯುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೆ ಯಾವುದೇ ರೀತಿಯಂತ ಪ್ರಯೋಜನ ಆಗೋದಿಲ್ಲ. ಕೊನೆಯದಾಗಿ ಗೊತ್ತಾಗುವಂತದ್ದು ಏನು ಅಂತಂದ್ರೆ, ಬಹುತೇಕ ಇದೆಲ್ಲ ಸ್ಕ್ರಿಪ್ಟೆಡ್ ಅನ್ನುವಂತ ಒಂದು ಸಂಶಯ ಕೂಡ ಅಷ್ಟೇ SIT ಅಧಿಕಾರಿಗಳಿಗೆ ಬರುತ್ತೆ. ಅದರಂತೆ SIT ಅವರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ಲಾಸ್ಟ್ 1 ವಾರದಿಂದಲೂ ಕೂಡ ಅಷ್ಟೇ ಮಾಸ್ಕ್ ಮ್ಯಾನ್ ಅನ್ನೇ ವಿಚಾರಣೆ ಮಾಡೋಕೆ ಮುಂದಾಗ್ತಾರೆ. ಆ ಒಂದು ವಿಚಾರಣೆ ಸಂದರ್ಭದಲ್ಲಿ ಪ್ರತಿಯೊಂದು ಒಂದೊಂದಾಗೆ ಬಾಯಿ ಬಿಡೋಕೆ ಶುರು ಮಾಡ್ತಾನೆ. ಖುದ್ದಾಗಿ SIT ಮುಖ್ಯಸ್ಥರು ಬಂದು ಎನ್ಕ್ವೈರಿ ಮಾಡ್ತಾರೆ. ಅವಾಗೂ ಕೂಡ ಅಷ್ಟೇ ಆತ ಕಂಪ್ಲೀಟ್ ಆಗಿ ಒಂದು ಬುರುಡೆ ಗ್ಯಾಂಗ್ ನ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಡ್ತಾನೆ. ಆದ್ರೆ ಆ ಬುರುಡೆ ಗ್ಯಾಂಗ್ ನಲ್ಲಿ ಇರುವಂತವ್ರು ಯಾರು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಆತ ಬಾಯಿ ಬಿಟ್ಟಿಲ್ಲ ಅನ್ನುವಂಥದ್ದು SIT ಮೂಲಗಳು ಹೇಳ್ತಾ ಇರುವಂತದ್ದು. ಬಹುತೇಕ ಇವತ್ತಲ್ಲ ನಾಳೆ ಆ ಬುರುಡೆ ಗ್ಯಾಂಗ್ ನಲ್ಲಿ ಇರುವಂತಹ ಸದಸ್ಯರು ಯಾರು ಅನ್ನುವಂಥದ್ರ ಬಗ್ಗೆ ಬಾಯಿ ಬಿಡುವಂತ ಸಾಧ್ಯತೆ ಇದ್ದು 4 ರಿಂದ 5 ಜನರ ಇನ್ವಾಲ್ವ್ಮೆಂಟ್ ಬಗ್ಗೆ ಕೂಡ ಅಷ್ಟೇ ಆತ ಹೇಳ್ತಾ ಇರುವಂತದ್ದು. ಬಹುತೇಕ ಇನ್ನೊಂದೆರಡು ದಿನದಲ್ಲಿ ಆ ಬುರುಡೆ ಗ್ಯಾಂಗ್ ನ ಸಂಪೂರ್ಣವಾದಂತಹ ಒಂದು ಜನರನ್ನು ಕೂಡ ಅಷ್ಟೇ ಬಂಧನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹದ್ದು. ಪೃಥ್ವಿ, ಇಲ್ಲಿ ಮೈನ್ ಆಗಿ ಈ ಒಂದು ಪ್ರಕರಣ ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ಲಿಕ್ಕೆ ಈವನ್ ವಕೀಲರು ಕೂಡ ಕಾರಣ ಆಗಿದ್ದಂಥವ್ರು. ಯಾಕೆಂದ್ರೆ ಅವರ ಪ್ರೆಸ್ ನೋಟ್ ಅನ್ನೆಲ್ಲ ರಿಲೀಸ್ ಮಾಡ್ಲಾಗ್ತಾ ಇತ್ತಲ್ಲ, ಸೊ ಅವರ ಸಂಪರ್ಕ ಇತ್ತ, ಅವ್ರು ಏನಾದ್ರೂ ಇದ್ರಲ್ಲೂ ಕೂಡ ಅವರು ಭಾಗಿಯಾಗಿದ್ದಂಥವ್ರ ಅನ್ನುವಂಥದ್ರ ಬಗ್ಗೆ ಅವ್ರಿಗೂ ಏನಾದ್ರೂ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆಯಾ? ಬಿಕಾಸ್ ಈತನನ್ನ ಸಮರ್ಥನೆ ಮಾಡ್ಕೊಂಡಿದ್ದೆ ಅವರು ಹೆಚ್ಚಿನದಾಗಿ. ಅದರ ಜೊತೆಗೆ ಈತನ ಅಣ್ಣನನ್ನ ಬೇರೆ ವಶಕ್ಕೆ ಪಡೆದಿದ್ರಲ್ಲ, ಆತನ ವಿಚಾರಣೆ ಎಲ್ಲ ಆಯ್ತಾ, ಬಿಡ್ ಕಳ್ಸಿದ್ರ ಅಥವಾ ಇನ್ನೂ ಸ್ಟಿಲ್ ಆತ ವಶದಲ್ಲೇ ಇದ್ದಾನ, ಪೊಲೀಸರ ವಶದಲ್ಲಿ? ಇಲ್ಲ ಪೃಥ್ವಿ, ಇಲ್ಲಿ ಪ್ರಮುಖವಾಗಿ ಯಾಕಂದ್ರೆ ವಕೀಲರಿಗೆ ನೋಟಿಸ್ ಕೊಡುವಂತಹ ವಿಚಾರವನ್ನು SIT ಅಧಿಕಾರಿಗಳು ಮತ್ತು SIT ಮುಖ್ಯಸ್ಥರು ನಿರ್ಧಾರ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಈಗ ಪೊಲೀಸ್ ಹುಡುಕ್ತಾ ಇರುವಂತದ್ದು ಎವಿಡೆನ್ಸಸ್. ಯಾಕಂದ್ರೆ ಈ ಒಂದು ಚಿನ್ನಯ್ಯ ಏನಿದ್ದಾನೆ, ಈ ಚಿನ್ನಯ್ಯ ಎಲ್ಲಾದ್ರೂ ಮೀಟಿಂಗ್ ಅನ್ನ ಮಾಡಿದ್ರ, ಇವ್ರದ್ದು ಯಾರ ಟೀಮು, ಇವ್ರು ಮೀಟಿಂಗ್ ಮಾಡಿರೋದಕ್ಕೆ ಏನಾದ್ರೂ ಎವಿಡೆನ್ಸಸ್ ಇದೆಯಾ? ಯಾಕಂದ್ರೆ ಇದು ಒಂದ್ ರೀತಿಯಂತ ಷಡ್ಯಂತ್ರ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರುವಂತದ್ದು. ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. 1.5 ವರ್ಷದಿಂದಲೂ ಕೂಡ ಅಷ್ಟೇ ಇವರು ಅವ್ರದ್ದೇ ಆದಂತ ಒಂದು ಸ್ಕ್ರಿಪ್ಟ್ ಗಳನ್ನ ರಚನೆ ಮಾಡ್ಕೊಂಡು ಇದನ್ನ ಎಕ್ಸಿಕ್ಯೂಟಿವ್ ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇದ್ರ ಹಿಂದೆ ಇರುವಂತವ್ರು ಯಾರು, ಯಾರ ಕೈವಾಡ ಇದು, ಏನೆಲ್ಲ ಪ್ಲಾನಿಂಗ್ ಗಳನ್ನ ಅವ್ರು ಮಾಡಿದ್ರು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಒಂದು ವೇಳೆ ಏನಾದ್ರೂ ತನಿಖೆಯ ಭಾಗವಾಗಿ ಯಾರಾದ್ರೂ ವಕೀಲರು ಕೂಡ ಅಷ್ಟೇ ಇವ್ರ ಜೊತೆ ಬೆಂಗಲ್ ಆಗಿದ್ದಾರೆ, ಅವರು ಕೂಡ ಅಷ್ಟೇ ಡೈರೆಕ್ಷನ್ ಅನ್ನ ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ಬಹುತೇಕ ಅವ್ರಿಗೂ ಕೂಡ ಅಷ್ಟೇ ನೋಟಿಸ್ ಅನ್ನ ಸರ್ವ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಇದು ಆ ರೀತಿ ಅಂತ ದೊಡ್ಡ ಮಟ್ಟದ ಪ್ರಕರಣ. ಯಾಕಂದ್ರೆ ಯಾವುದೇ ಒಂದು ಬುರುಡೆಯನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಒಂದ್ಸಲಿ ಊತ ಹಾಕಿದ್ರೆ ಮತ್ತೆ ತೆಗೆಯುವಂತಿಲ್ಲ. ಆಗೇನ ತೆಗೆದಿರುವಂತದ್ದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಜೊತೆಗೆ ಅದನ್ನ ತೆಗಿಬೇಕು ಅಂತಂದ್ರೆ ಕೋರ್ಟ್ ನ ಪರ್ಮಿಷನ್ ಅನ್ನು ಕೂಡ ತಗೊಂಡ್ಬೇಕಾಗುತ್ತೆ. ಇದು ಯಾವುದು ಕೂಡ ಇಲ್ಲದೆ ಇವರು ಏಕಾಏಕಿ ಊತಿರುವಂತಹ ಬಾಡಿಗಳಲ್ಲಿ ಬುರುಡೆಗಳನ್ನು ತಗೊಂಡು ಬರ್ತಾರೆ ಅಂತಂದ್ರೆ ಹೇಗೆ ಸಾಧ್ಯ ಇದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಜೊತೆಗೆ ಮೇನ್ ಆಗಿ ಬುರುಡೆಗಳನ್ನ ಕೊಡ್ತಿರುವಂತವ್ರು ಯಾರು? ಯಾಕಂದ್ರೆ ಇವರು ಏಜೆಂಟ್ ನ ಮುಖಾಂತರವಾಗಿ ಪರ್ಚೇಸ್ ಮಾಡಿದ್ವಿ ಅಂತ ಹೇಳ್ತಾರೆ. ಆದ್ರೆ ಏಜೆಂಟ್ ಯಾರು, ಆತನಿಗೆ ಎಲ್ಲಿಂದ ಸಿಕ್ತು, ಹೇಗೆ, ಇದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರನೇ ಈಗ ಎಲ್ಲಾ ಆಯಾಮದಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನಿನ್ನೆ ಈ ಚಿನ್ನಯ್ಯನ ಸಹೋದರನನ್ನು ಕೂಡ ಅಷ್ಟೇ ತಾನಾಸಿನ ವಿಚಾರಣೆ ಕರೆದಿದ್ರು. ನಿನ್ನೆ ರಾತ್ರಿ 10 ಗಂಟೆವರೆಗೂ ಕೂಡ ಅಷ್ಟೇ ಆತನನ್ನ ವಿಚಾರಣೆಗೊಳಪಡಿಸಿದ್ರು. 10 ಗಂಟೆ ಆದಂತ ಬಳಿಕ ಮತ್ತೆ ತನಿಖೆಗೆ ಅವಶ್ಯಕತೆ ಇದ್ರೆ ಕರಿತೀವಿ ಅಂತ ಹೇಳಿದ್ರು. ಇಲ್ಲಿ ಏನಕ್ಕೆ ತಾನಾಸಿನ ವಿಚಾರಣೆ ಕರೆದಿದ್ರು ಅಂತಂದ್ರೆ, ಪ್ರಮುಖವಾಗಿ 1.5 ವರ್ಷದಿಂದಲೂ ಕೂಡ ಅಷ್ಟೇ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಈತ ಉಜಿರೆಯಲ್ಲೇ ವಾಸವಾಗಿರ್ತಾನೆ. ಜೊತೆಗೆ ತಾನಾಸಿ ಕೂಡ ಅಷ್ಟೇ ಉಜಿರೆಯಲ್ಲೇ ತನ್ನ ಕುಟುಂಬಸ್ಥರೊಂದಿಗೆ ವಾಸವಾಗಿರುವಂತಹದ್ದು. ಉಜಿರೆಯಲ್ಲಿ ವಾಸವಾಗಿದ್ದಂತ ಕಾರಣಕ್ಕೋಸ್ಕರ ಈತನೇನಾದ್ರೂ ನಿನ್ನ ಜೊತೆಯಲ್ಲಿದ್ನ ಅಥವಾ ಈತ ಏನಾದ್ರು ನಿನಗೆ ಹೇಳ್ತಾ ಇದ್ನ, ಈ ರೀತಿ ಅಂತ ಪ್ಲಾನಿಂಗ್ ಮಾಡ್ತಾ ಇದೀವಿ, ನನ್ನ ಜೊತೆ ಇಂಥ ಟೀಮ್ ಇದೆ, ಈ ರೀತಿ ಅಂತ ಷಡ್ಯಂತ್ರವನ್ನ ಮಾಡ್ತಿದೀವಿ, ಇದಕ್ಕೆ ನೀನು ಕೂಡ ಅಷ್ಟೇ ಸಪೋರ್ಟ್ ಮಾಡುವಂತ ಏನಾದ್ರೂ ಈತನಿಗೆ ಹೇಳಿದ್ನ ಅನ್ನುವಂಥದ್ರ ವಿಚಾರವಾಗಿ ಕೂಡ ಅಷ್ಟೇ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ರೆಕಾರ್ಡ್ ಮಾಡ್ಕೊಳಕ್ ಕರೆಸಿದ್ರು. ನಿನ್ನೆ ಮಧ್ಯಾಹ್ನದಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಅಷ್ಟೇ ತಾನಾಸಿನ ವಿಚಾರಣೆಯನ್ನು ಮಾಡಿದ್ದಾರೆ. ಮತ್ತೆ ಏನಾದ್ರೂ ವಿಚಾರಣೆಗೆ ಅವಶ್ಯಕತೆ ಇದ್ರೆ ಕರಿತೀವಿ ಅಂತ ಹೇಳಿ ಕಳಿಸಿರುವಂತದ್ದು. ಒಟ್ಟಾರೆಗೆ ನಿನ್ನೆ ತಾನಾಸಿನ ಕೂಡ ಅಷ್ಟೇ ಸುಮಾರು 7 ರಿಂದ 8 ಗಂಟೆಗಳ ಕಾಲ ತೀವ್ರ ವಿಚಾರಣೆಯನ್ನು ಮಾಡಿ ಮತ್ತೆ ತನಿಖೆಗೆ ಅವಶ್ಯಕತೆ ಬಿದ್ರೆ ನಾವು ಕರಿತೀವಿ ಅಂತ ಹೇಳಿ ಕಳಿಸಿದ್ದಾರೆ. ಪೃಥ್ವಿ, ಇನ್ನ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸಮೀರ್ಗೆ ವಿಚಾರಣೆಯ ಬಿಸಿ ಎದುರಾಗಿರುವಂಥದ್ದು. ಇವತ್ತು ಬರಬೇಕು ಅಂತ ಹೇಳಿದ್ದಾರೆ 10 ಗಂಟೆಗೆ. ಅಲ್ಲಿ ಬೆಳ್ತಂಗಡಿಯ ಸರ್ಕಲ್ ಇನ್ಸ್ಪೆಕ್ಟರ್ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಡಲಾಗಿರುವಂಥದ್ದು. ಆತ ಬರ್ತಾನ ಇಲ್ವಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಆತನ 2 ಕಡೆ ಇರುವಂಥ ನಿವಾಸಕ್ಕೆ ಈಗ ಆಲ್ರೆಡಿ ನೋಟಿಸ್ ಅನ್ನ ಅಂಟಿಸಿ ಬರಲಾಗಿದೆ. ಬಳ್ಳಾರಿಯ ನಿವಾಸ ಮತ್ತೆ ಬೆಂಗಳೂರಿನ ನಿವಾಸಕ್ಕೆ ಬೆಳಗ್ಗೆ 10 ಗಂಟೆಗೆ ಹಾಜರಾಗುವಂತೆ ಬುಲಾವ್ ಕೊಡಲಾಗಿದೆ. ಧರ್ಮಸ್ಥಳ ಠಾಣೆಗೆ ಹಾಜರಾಗಬೇಕಾಗಿರುವಂಥದ್ದು ಸಮೀರ್ ಈಗಾಗಲೇ ಬೇಲ್ ಅನ್ನ ಪಡೆದಿದ್ದಾನೆ.
ನಿರೀಕ್ಷಣಾ ಜಾಮೀನನ್ನ ಪಡೆದಿರುವಂತದ್ದು. ತನಿಖೆಗೆ ಸಹಕರಿಸುವಂತೆ ಷರತ್ತನ್ನ ವಿಧಿಸಿತ್ತು ಕೋರ್ಟ್. ಬೇಲನ್ನ ಕೊಡುವಂತ ಸಂದರ್ಭದಲ್ಲಿ 48 ಗಂಟೆಯ ಒಳಗಾಗಿ ಪೊಲೀಸರ ಮುಂದೆ ಹಾಜರಾಗಬೇಕು ಮತ್ತು ಒಂದ್ ಕಡೆ ಪೊಲೀಸರಿಗೆ ಸಹಕರಿಸಬೇಕು, ಎಲ್ಲೂ ಹೋಗಂಗಿಲ್ಲ ಅನ್ನುವಂಥದ್ರ ಬಗ್ಗೆ ಎಲ್ಲ ಕೆಲವೊಂದು ಕಂಡೀಷನ್ಸ್ಗಳನ್ನ ಹಾಕಲಾಗಿತ್ತು. ಹೀಗಾಗಿ ವಿಚಾರಣೆಗೆ ಬರುವಂತೆ ಕಾಕಿ ನೋಟಿಸ್ ಅನ್ನ ಕೊಟ್ಟಿದೆ. ಸಮೀರ್ ಬಳ್ಳಾರಿ ಮನೆ ಹಾಗೆ ಬೆಂಗಳೂರು ಮನೆಗೆ ನೋಟಿಸ್ ಅನ್ನ ಕೂಡ ಅಂಟಿಸಿ ಬರಲಾಗಿದೆ. ಆತ ಈ ಮುಂಚೆ ಒಂದು ಪತ್ರವನ್ನ ಬರೆದಿದ್ದ, ನನ್ಗಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ, ಬಿಕಾಸ್ ಈ ಹಿಂದೆ ಅಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು, ಸೊ ಹೀಗಾಗಿ ಒಂಥರ ಜೀವ ಬೆದರಿಕೆ ಇದೆ ಅನ್ನುವಂಥ ರೀತಿಯಾದಂಥ ಪತ್ರವನ್ನ ಬರೆದಿದ್ದ. ಆದರೂ ಕೂಡ ಈಗ ಬೆಳ್ತಂಗಡಿಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ SIT ಕಚೇರಿಗೆ. ಇನ್ನು ಸುಜಾತಾ ಭಟ್ಗೂ ಕೂಡ ಈಗ ಬಂಧನದ ಭೀತಿ ಎದುರಾಗಿದೆ. ಈ ಪ್ರಕರಣ ಇದೆಯಲ್ಲ, ಅನನ್ಯ ಭಟ್ ಪ್ರಕರಣ ಅಂತೂ ಕಂಪ್ಲೀಟ್ ಆಗಿ ಹೈ ಡ್ರಾಮಾ. ಈಕೆಯದ್ದಂತೂ ಬರೀ ಕನ್ಫ್ಯೂಷನ್ ಟಾಕೆ, ಎಲ್ಲವೂ ಕೂಡ ಗೊಂದಲದ ಹೇಳಿಕೆಗಳು. ಒಂದ್ ಕಡೆ ಒಂದ್ಸಲಿ ನನ್ನ ಮಗಳೇ ಇಲ್ಲ ಅಂತ ಹೇಳ್ತಾರೆ, ಅವಳು ನನ್ನ ಮಗಳಲ್ಲ ಅಂತ ಹೇಳ್ತಾರೆ, ಇಲ್ಲ ಆಕೆ ಬದುಕಿದ್ಲು ಅಂತ ಹೇಳ್ತಾರೆ. ಸೊ ಹೀಗಾಗಿ ನಾನಾ ರೀತಿಯಾದಂಥ ಗೊಂದಲದ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತ ಸುಜಾತಾ ಭಟ್ಗೆ ಬಂಧನದ ಭೀತಿ ಎದುರಾಗಿದೆ. ಬಿಕಾಸ್ ಅನನ್ಯ ಭಟ್ ಕೊಲೆ ಪ್ರಕರಣವನ್ನ ಕೂಡ ಈಗ ಆಲ್ರೆಡಿ SITಗೆ ವಹಿಸಲಾಗಿದೆ ತನಿಖೆಗೆ. SIT ಇಂದ ಯಾವುದೇ ಕ್ಷಣದಲ್ಲಿ ಸುಜಾತಾ ಭಟ್ ಬಂಧನ ಆಗುವಂತ ಸಾಧ್ಯತೆ ಇದೆಯಂತೆ. ಮಗಳ ವಿಚಾರದಲ್ಲಿ ದ್ವಂದ್ವದ ಹೇಳಿಕೆಯನ್ನ ನೀಡ್ತಾನೆ ಬರ್ತಾ ಇದ್ದಾರೆ ಸುಜಾತ. ಅದು ಕಂಟಿನ್ಯೂ ಕೂಡ ಆಗ್ತಾ ಇರುವಂಥದ್ದು. ಒಂದೊಂದು ಕಡೆ ಒಂದೊಂದು ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇರುವಂಥದ್ದು ಸುಜಾತಾ ಭಟ್ ಅಜ್ಜಿ. ಈಗಾಗಲೇ ವಿಚಾರಣೆಗೆ ಬರಲಿಕ್ಕೆ SIT ನೋಟಿಸ್ ಅನ್ನ ಕೊಟ್ಟಿದೆ. ಆಗಸ್ಟ್ 29ಕ್ಕೆ ವಿಚಾರಣೆಗೆ ಬರುವುದಾಗಿ ತಿಳಿಸಿದ್ರಂತೆ ಸುಜಾತ. ಆದ್ರೆ ಹಿಂದೆ ವಶಕ್ಕೆ ಪಡೆದು ವಿಚಾರಣೆಗೆ SIT ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆದ್ರೆ ಆಕ್ಚುಲಿ ಇತ್ತೀಚಿನ ಕೆಲವೊಂದು ಪ್ರಕರಣಗಳಲ್ಲಿ ಗಮನಿಸೋದಾದ್ರೆ ಹಾಗೆ ಕೋರ್ಟ್ ತೀರ್ಪು ಕೂಡ ಈ 18 ವರ್ಷದ ಒಳಗಿರುವಂಥವ್ರು ಅಥವಾ ಒಂದು 60 ವರ್ಷ ಮೇಲ್ಪಟ್ಟಂಥವ್ರನ್ನ ಅವ್ರಿಗೆ ವಿಚಾರಣೆಗೆ ಪೊಲೀಸ್ ಠಾಣೆಗೆ ಬರಲಿಕ್ಕೆ ಕಷ್ಟ ಆದಂಥ ಸಂದರ್ಭದಲ್ಲಿ ಅಲ್ಲೇ ಹೋಗಿ ವಿಚಾರಣೆಯನ್ನ ಮಾಡಬಹುದು ಅನ್ನುವಂಥದ್ದು ಕೂಡ ಉಲ್ಲೇಖ ಇರುವಂಥ ಹಿನ್ನೆಲೆಯಲ್ಲಿ ಪೊಲೀಸರೇ ಹೋಗಿ ಅವ್ರ ಮನೆಗೆ ಹೋಗಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಯಾಮಾರಿಸುವಂಥ ಕೆಲಸ ಏನಾದರೂ ಆಗಿದ್ರೆ ಅಲ್ಲೇ ಬಂಧನ ಮಾಡುವಂಥ ಪ್ರಕ್ರಿಯೆ ಏನಾದರೂ ಆಗುತ್ತಾ ನೋಡ್ಬೇಕಾಗಿದೆ. ಇನ್ನು ಸುಜಾತಾ ಭಟ್ ಹೇಳಿಕೆಗಳನ್ನ ಪರಿಶೀಲಿಸಿರುವಂಥದ್ದು SIT. ಅನನ್ಯ ಭಟ್ ಎಂಬ ಮಗಳ ಬಗ್ಗೆನೇ ದ್ವಂದ್ವದ ಹೇಳಿಕೆಗಳನ್ನ ಕೊಟ್ಟಿದ್ದಾಳೆ. ತಿಮರೋಡಿ ಮಟ್ಟಣ್ಣವರ್ ವಿರುದ್ಧನೂ ಕೂಡ ಆರೋಪವನ್ನು ಮಾಡಿದ್ರು ಸುಜಾತ. ಈ ಹಿನ್ನೆಲೆಯಲ್ಲಿ ಸ್ಪಷ್ಟತೆಯನ್ನ ಪಡಲಿಕ್ಕೆ ಮುಂದಾಗಿದೆ SIT. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲೇ ಇದ್ದಾರೆ. ಇಲ್ಲಿ ಮಂಜು, ಸಮೀರ್ ಇವತ್ತು ಹಾಜರಾಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಕೊಡಲಾಗಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದ್ರೆ 10 ಗಂಟೆಗೆ ಹಾಜರಾಗಬೇಕು ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಹಾಜರಾಗಬೇಕು. ಆತ ಬರುವಂಥದ್ರ ಬಗ್ಗೆ ಏನಾದರೂ ಇಂಟಿಮೇಟ್ ಮಾಡಿದಾನ, ಮತ್ತೆ ಆತ ಬಂದಂಥ ಸಂದರ್ಭದಲ್ಲಿ ಅಲ್ಲೇ ಆಗ್ಬಿಡುತ್ತೆ ಅನ್ನುವಂಥದ್ರ ಬಗ್ಗೆ ಹಿಂದೆ ಒಂದು ಪತ್ರವನ್ನ ಬರೆದು ಭಯದ ಬಗ್ಗೆನೂ ಕೂಡ ಆತ ಹೇಳಿದ್ದ. ಸೊ ಹೀಗಾಗಿ ಪೊಲೀಸ್ ಪ್ರೊಟೆಕ್ಷನ್ ಏನಾದರೂ ಜಾಸ್ತಿ ಮಾಡಲಾಗಿದೆ. ಏನು ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಖಂಡಿತವಾಗ್ಲೂ ಪೃಥ್ವಿ, ದೂತ ಯೂಟ್ಯೂಬ್ ಸಮೀರ್ನಾಗ ಈಗಾಗಲೇ ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ಒಂದು ನೋಟಿಸ್ ಅನ್ನು ಸರ್ವ್ ಮಾಡಿದರೆ. ಧರ್ಮಸ್ಥಳದ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದಂತಹ ಆರೋಪದಡಿಯಲ್ಲಿ ಒಂದು ಸುಮೋಟೋ ಕೇಸ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ರಿಜಿಸ್ಟರ್ ಆಗಿರುತ್ತೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಆತ ನಿರೀಕ್ಷಣಾ ಜಾಮೀನನ್ನು ಕೂಡ ಪಡ್ಕೊಂಡಿದೆ. ನಿರೀಕ್ಷಣಾ ಜಾಮೀನು ಕೊಟ್ಟಂತಹ ವೇಳೆಯಲ್ಲಿ ಒಂದಷ್ಟು ಷರತ್ತುಗಳು ಕೊಟ್ಟಿರುವಂತದ್ದು. ಆ ಷರತ್ತುಗಳಲ್ಲಿ ಏನು ಅಂತಂದ್ರೆ, ತನಿಖೆಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡಬೇಕು, ಯಾವುದೇ ಕಾರಣಕ್ಕೂ ಸಾಕ್ಷಿಗಳನ್ನ ನಾಶ ಮಾಡಬಾರದು. ಏನು ಈಗಾಗಲೇ ಆತ ಒಂದು ವಿಡಿಯೋನ 23 ನಿಮಿಷದ 52 ಸೆಕೆಂಡ್ ವಿಡಿಯೋ ಮಾಡಿದೆ, ಅದನ್ನು ಕೂಡ ಅಷ್ಟೇ ಡಿಲೀಟ್ ಮಾಡಬಾರದು. ಜೊತೆಗೆ 48 ಗಂಟೆಗಳ ಒಳಗಾಗಿ ತನಿಖಾಧಿಕಾರಿ ಮುಂದೆ ಹಾಜರಾಗಬೇಕು ಅನ್ನೋ ಒಂದು ಷರತ್ತನ್ನ ಕೊಟ್ಟಿತ್ತು. ಯಾವಾಗ ಕೋರ್ಟ್ ಷರತ್ ಕೊಡುತ್ತೋ ಇಮಿಡಿಯೇಟ್ ಆಗಿ ಆತ ಒಂದು ಪೊಲೀಸರಿಗೆ ಪತ್ರವನ್ನು ಬರೀತಾನೆ. 2 ಪುಟಗಳ ಪತ್ರದಲ್ಲಿ ಆತ ಸುದೀರ್ಘವಾಗಿ ಒಂದಷ್ಟು ವಿಚಾರಗಳನ್ನು ಉಲ್ಲೇಖವನ್ನು ಮಾಡ್ತಾನೆ. ಧರ್ಮಸ್ಥಳ ಸ್ಟೇಷನ್ ನ ಮುಂಭಾಗ ಅಂದ್ರೆ ಧರ್ಮಸ್ಥಳ ಸ್ಟೇಷನ್ಗೆ ಬರೋದಕ್ಕೆ ನನಗೆ ಪ್ರಾಣ ಬೆದರಿಕೆ ಇದೆ, ಈಗಾಗಲೇ ಅಲ್ಲಿ ಯೂಟ್ಯೂಬ್ಗಳ ಮೇಲೆ ಹಲ್ಲೆ ಆಗಿದೆ, ಆ ಒಂದು ಕಾರಣಕ್ಕೋಸ್ಕರ ನನಗೆ ಸೂಕ್ತವಾದಂತಹ ಭದ್ರತೆಯನ್ನ ಕೊಡುವಂತೆ ಈಗಾಗಲೇ ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಈ ಒಂದು ಕಾರಣಕ್ಕೋಸ್ಕರನೇ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ SIT ಬೆಳ್ತಂಗಡಿ ಪೊಲೀಸರು ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ, ಧರ್ಮಸ್ಥಳ ಸ್ಟೇಷನ್ಗೆ ಬರೋದಕ್ಕಾಗೋದಿಲ್ಲ ಅಂತಂದ್ರೆ ನೀವು ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಗೆ ಬರಬಹುದು ಅನ್ನುವಂತ ನಿಟ್ಟಿನಲ್ಲಿ ಬಳ್ಳಾರಿಯಲ್ಲಿರುವಂತಹ ಸಮೀರ್ ನಿವಾಸ ಮತ್ತು ಬೆಂಗಳೂರಿನಲ್ಲಿರುವಂತಹ ಸಮೀರ್ ನಿವಾಸಕ್ಕೆ ನೋಟಿಸ್ ಅನ್ನು ಈಗಾಗಲೇ ಕೊಟ್ಟಿರುವಂತದ್ದು. ಇವತ್ತು ಖುದ್ದು ಹಾಜರಾಗಲೇಬೇಕು, ಯಾಕಂದ್ರೆ ಕೋರ್ಟ್ ಕೊಟ್ಟಿರುವಂತಹ ಷರತ್ತುಗಳಲ್ಲಿ 48 ಗಂಟೆಗಳ ಒಳಗಾಗಿ ಹಾಜರಾಗಬೇಕು ಅಂತಂದ್ರೆ ಮತ್ತು ತನಿಖಾಧಿಕಾರಿ ಯಾವಾಗಲೇ ನೋಟಿಸ್ ಕೊಟ್ಟರು ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ಬರಬೇಕು ಅಂತ ಹೇಳಿದ್ದಾರೆ. ಒಂದ್ ವೇಳೆ ಏನಾದ್ರೂ ಇವತ್ತು ಸಮೀರ್ ಏನಾದ್ರೂ ವಿಚಾರಣೆಗೆ ಬಂದಿಲ್ಲ ಅಂತಂದ್ರೆ ಬಹುತೇಕ ಷರತ್ತನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಕೋರ್ಟ್ಗೆ ಹೋಗ್ಬಿಟ್ಟು ಬೇಲನ್ನ ರಿಜೆಕ್ಟ್ ಮಾಡಿಸುವಂತ ಒಂದು ಕೆಲಸಕ್ಕೂ ಕೂಡ ಅಷ್ಟೇ ಈಗಾಗಲೇ ಧರ್ಮಸ್ಥಳ ಪೊಲೀಸರು ಮುಂದಾಗಿರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರ ಇವತ್ತು 10 ಗಂಟೆಗೆ ಬರೋದಕ್ಕೆ ಹೇಳಿದ್ದಾರೆ. ಆದ್ರೆ ಅವರ
ಅಡ್ವೊಕೇಟ್ ಆಗಿರ್ಬೋದು ಅವರು ಸಮೀರ್ ಆಗಿರ್ಬೋದು ಇನ್ನೂ ಇದರ ಬಗ್ಗೆ ಯಾವುದೇ ರೀತಿಯಂತ ಖಚಿತವಾದಂತ ಮಾಹಿತಿಯನ್ನು ಕೊಟ್ಟಿಲ್ಲ, ಬರ್ತೀವಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ಆದ್ರೂ ಕೂಡ ಅಷ್ಟೇ ನೋಟಿಸ್ ಕೊಟ್ಟಿರುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. 10 ಗಂಟೆಗೆ ಬರೋದಕ್ಕೆ ಹೇಳಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಆದ್ರೆ ಒಂದು ವೇಳೆ ಸಮೀರ್ ಬಂತು ಅಂತಂದ್ರೆ ವಿಚಾರಣೆಗೆ ಒಳಪಡಿಸ್ತಾರೆ. ಯಾಕಂದ್ರೆ ಬಂಧನ ಮಾಡೋಕ್ ಬರೋದಿಲ್ಲ, ಯಾಕಂದ್ರೆ ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡಿರುವಂತಹ ಕಾರಣಕ್ಕೋಸ್ಕರ ಬಂಧನ ಮಾಡಕ್ ಬರೋದಿಲ್ಲ, ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ. ಒಂದು ವೇಳೆ ಏನಾದ್ರೂ ಸಮೀರ್ ಇವತ್ತೇನಾದ್ರೂ ಪೊಲೀಸರ ಮುಂದೆ ಹಾಜರಾಗಿಲ್ಲ ಅಂತಂದ್ರೆ ಬಂಧನದ ಭೀತಿನೂ ಕೂಡ ಅಷ್ಟೇ ಶುರುವಾಗುತ್ತೆ. ಇಮಿಡಿಯೇಟ್ ನೋಡೋಣ, ಅದು ಮೇ ಬಿ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಅಂತ ಕಾಣಿಸುತ್ತೆ. ಮಂಜು, ಮತ್ತೊಂದ್ ಕಡೆ ಸುಜಾತಾ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ಕಂಪ್ಲೀಟ್ ಆಗಿ ಕನ್ಫ್ಯೂಷನ್ ಟಾಕು. ಒಂದೊಂದ್ ಕಡೆನೂ ಒಂದೊಂದು ರೀತಿಯಾದಂತ ಹೇಳಿಕೆ. ಅನನ್ಯ ಭಟ್ ಇದ್ರು ಅಂತ ಒಂದ್ಸಲಿ, ಅನನ್ಯ ಭಟ್ ಇಲ್ಲ ಅಂತ ಹೇಳೋದು ಇನ್ನೊಂದ್ಸಲಿ, ಮತ್ತೊಂದ್ ಕಡೆ ಆಕೆ ನನ್ನ ಮಗಳಲ್ಲ ಬೇರೆಯವರ ಮಗಳು ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತ ಗೊಂದಲದ ಹೇಳಿಕೆಯನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಸುಜಾತಾ ಭಟ್ ಅವ್ರನ್ನ ಇವತ್ತೇ ಬರಬೇಕು ಅಂತ ಹೇಳಿದಾರಂತಲ್ಲ, ಸೊ ಅವರು ಕೂಡ ಇವತ್ತೇ ಬೆಳ್ತಂಗಡಿಗೆ ಹೋಗ್ತಾರಾ ಅಥವಾ ಪೊಲೀಸರು ಏನಾದ್ರು ಬೆಂಗಳೂರಿನ ನಿವಾಸದಲ್ಲಿ ಅವ್ರನ್ನ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ಪೃಥ್ವಿ, ನಿನ್ನೆನೆ ಸುಜಾತಾ ಭಟ್ಗೆ ವಿಚಾರಣೆಗೆ ಬರುವಂತ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದ್ರೆ. ಆದ್ರೆ ಸುಜಾತಾ ಭಟ್ ಅನಾರೋಗ್ಯದ ಕಾರಣವನ್ನು ಕೊಟ್ಟು 29ನೇ ತಾರೀಕು ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ SIT ಅಧಿಕಾರಿಗಳು ಅವ್ರು ಹೇಳ್ತಾ ಇರುವಂತದ್ದು ನನಗೆ ತೀವ್ರ ಅನಾರೋಗ್ಯ ಆಗಿದೆ, ನನಗೆ ನಡೆದಾಡೋಕ್ಕೂ ಕೂಡ ಆಗ್ತಿಲ್ಲ ಅನ್ನುವಂತ ಒಂದು ಮಾತನ್ನ ಈಗಾಗಲೇ ಹೇಳಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರನೇ ಬನಶಂಕರಿ ವ್ಯಾಪ್ತಿಯಲ್ಲಿರುವಂತಹ ಅವರ ನಿವಾಸಕ್ಕೆ ಹೋಗಿ SIT ಅಧಿಕಾರಿಗಳು ಸ್ಟೇಟ್ಮೆಂಟ್ ದಾಖಲು ಮಾಡ್ಕೊಳ್ಳೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂತಾ ಇದ್ದಾರೆ. ಯಾಕಂದ್ರೆ ಈ ಪ್ರಕರಣವನ್ನ ಡಿಲೇ ಮಾಡುವಂತದ್ದು ಬೇಡ. ಯಾಕಂದ್ರೆ ಈಗಾಗಲೇ SITಗೂ ಕೂಡ ಅಷ್ಟೇ ಅನನ್ಯ ಭಟ್ ಪ್ರಕರಣ ವರ್ಗಾವಣೆ ಆದಂತ ಬೆನ್ನಲ್ಲೇ ಅನನ್ಯ ಭಟ್ ಇದ್ರಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಅಷ್ಟೇ ಕನ್ಫ್ಯೂಷನ್ ಅಲ್ಲಿರುವಂತದ್ದು. ಯಾಕಂದ್ರೆ ಸುಜಾತಾ ಭಟ್ ಹೇಳುವಂತದ್ದು ಹೌದು ಅನನ್ಯ ಭಟ್ ನನ್ನ ಮಗಳು ಅಂತ ಒಂದ್ಸಲಿ ಹೇಳ್ತಾರೆ, ಇಲ್ಲ ನನಗೆ ಅನನ್ಯ ಭಟ್ ಅನ್ನುವಂತ ಮಗಳೇ ಇಲ್ಲ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನು ಒಂದ್ಸಲಿ ಕೊಡ್ತಾರೆ. ಮತ್ತೊಂದ್ ಕಡೆ ಹೇಳ್ತಿರುವಂತದ್ದು ನನಗೆ ಯಾರೋ ಹಿಂಗೆ ಹೇಳು ಅಂತ ಹೇಳಿದ್ರು, ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ಹೇಳಿದೆ ಅಂತ ಹೇಳ್ತಾರೆ. ತದನಂತರ ಇಲ್ಲ ನಾನೇ ದೂರು ಕೊಟ್ಟಿರುವಂತೆ ಎಲ್ಲವೂ ಕೂಡ ನಿಜ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ರೀತಿಯಾಗಿ ಆಕೆ ಕೊಡ್ತಿರುವಂತ ಸ್ಟೇಟ್ಮೆಂಟ್ ದಿನಕ್ಕೊಂದು ರೀತಿಯಂತ ತಿರುಗುಳು ಪಡ್ಕೊಂತಿರುವಂತ ಕಾರಣಕ್ಕೋಸ್ಕರನೇ SIT ಅಧಿಕಾರಿಗಳು ಆಕೆ ಇರುವಂತಹ ಸ್ಥಳಕ್ಕೆ ಹೋಗಿ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಳೋಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿರುವಂತದ್ದು. ಒಂದು ವೇಳೆ ಏನಾದ್ರೂ ಸುಜಾತಾ ಭಟ್ ಹೇಳ್ತಿರುವಂತದ್ದೆಲ್ಲವೂ ಕೂಡ ಅಷ್ಟೇ ಸುಳ್ಳು, ಅನನ್ಯ ಭಟ್ ಅನ್ನುವಂಥದ್ದು ಕೇವಲ ಕಾಲ್ಪನಿಕ, ಅನನ್ಯ ಭಟ್ ಅನ್ನುವಂತಹದ್ದು ಇಲ್ಲವೇ ಇಲ್ಲ, 2003ರಲ್ಲಿ ಆಕೆ ಕಿಡ್ನಾಪ್ ಕೂಡ ಆಗಿಲ್ಲ, ಇದೆಲ್ಲವೂ ಕೂಡ ಅಷ್ಟೇ ಇವ್ರು ಮಾಡ್ತಿರುವಂತ ಸ್ಕ್ರಿಪ್ಟೆಡ್ ಅಂತ ಅನ್ಸಿದ್ರೆ ಬಹುತೇಕ ಸುಜಾತಾ ಭಟ್ ವಿರುದ್ಧವೂ ಕೂಡ ಅಷ್ಟೇ SITಯಲ್ಲಿ ಮತ್ತೊಂದು ದೂರು ದಾಖಲಾಗುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಆ ಒಂದು ಪ್ರಕರಣದಲ್ಲಿ ಇವತ್ತು ಏನೀಗ ಅನಾಮಿಕ ವ್ಯಕ್ತಿ ಮಾಸ್ಕ್ ಮ್ಯಾನ್ ಅನ್ನುವಂತ ಅರೆಸ್ಟ್ ಆದ, ಅದೇ ರೀತಿ ಸುಜಾತಾ ಭಟ್ ಕೂಡ ಅಷ್ಟೇ ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಅಷ್ಟೇ ದಟ್ಟವಾಗಿರುವಂತದ್ದು. ಸದ್ಯಕ್ಕೆ ಬನಶಂಕರಿಯಲ್ಲಿರುವಂತಹ ಅವರ ನಿವಾಸದಲ್ಲೇ ಸುಜಾತಾ ಭಟ್ ಇದ್ದಾರೆ. ಸುಜಾತಾ ಭಟ್ಗೆ ಬಿಗಿ ಭದ್ರತೆಯನ್ನು ಕೊಡಲಾಗಿರುವಂತದ್ದು, ಆಕೆ ಎಲ್ಲೂ ಹೋಗದಂತೆ ನೋಡ್ಕೊಳ್ತಾ ಇದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಬಹುತೇಕ ಇವತ್ತು SIT ಅಧಿಕಾರಿಗಳು ಸುಜಾತಾ ಭಟ್ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಸ್ಟೇಟ್ಮೆಂಟ್ ದಾಖಲು ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಆ ಕೇಳಿರುವಂತದ್ದು ಸುಳ್ಳು ಅಂತ ಏನಾದ್ರೂ ಆಯ್ತು ಅಂತಂದ್ರೆ ಆಕೆಯ ವಿರುದ್ಧವೇ ಪ್ರಕರಣ ದಾಖಲಾಗುತ್ತೆ, ಆಕೆಯ ಬಂಧನ ಕೂಡ ಅಷ್ಟೇ ಆಗುತ್ತೆ. ಪೃಥ್ವಿ, ಅಕ್ರಮವಾಗಿ ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣ. ಚಿತ್ರದುರ್ಗದ ಶಾಸಕ KC ವೀರೇಂದ್ರ ಪಪ್ಪಿ ಅರೆಸ್ಟ್. ಸಿಕ್ಕಿಂನಲ್ಲಿ ಬಂಧಿಸಿ ಬೆಂಗಳೂರಿಗೆ ಕರೆ ತಂದಿರುವಂತದ್ದು ಇಡಿ. ಬೌರಿಂಗ್ ಆಸ್ಪತ್ರೆಯಲ್ಲಿ ಪಪ್ಪಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗ್ತದೆ. ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಅವರ ನಿವಾಸಗಳ ಮೇಲೆ ಅವರಿಗೆ ಸಂಬಂಧಪಡುವಂತ ಟೋಟಲಿ 31 ಕಡೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ 12 ಕೋಟಿ ಕ್ಯಾಶ್ ಸಿಕ್ಕಿರುವಂತದ್ದು, 1 ಕೋಟಿ ವಿದೇಶಿ ಕರೆನ್ಸಿ ಸಿಕ್ಕಿದೆ, 6 ಕೋಟಿಯಷ್ಟು ಚಿನ್ನಾಭರಣ, 10 ಕೆಜಿ ಬೆಳ್ಳಿ ಈ ರೀತಿಯಾಗಿ ಸಿಕ್ಕಿರುವಂತದ್ದು. 4 ಕಾರುಗಳನ್ನು ಕೂಡ ವಶಕ್ಕೆ ಪಡಿಸಿಕೊಳ್ಳಲಾಗಿರುವಂತದ್ದು ಇಡಿಯಿಂದ. ಗಾರಡಿ ಅವರನ್ನ ಸಿಕ್ಕಿಂನಿಂದ ಕರ್ಕೊಂಡು ಬರಲಾಯಿತು, ಬೆಳಗಿನ ಜಾವ ಕರ್ಕೊಂಡ್ ಬರಲಾಯಿತು, ಪೊಲೀಸರು ಕರ್ಕೊಂಡ್ಬಂದ್ರು, ಮೆಡಿಕಲ್ ಟೆಸ್ಟ್ ಕೂಡ ಆಗಿದೆ. ಇಂದು ಜಡ್ಜ್ ಮುಂದೆ ಹಾಜರುಪಡಿಸಿ ಇಡಿ ವಶಕ್ಕೆ ಪಡೆಯಲಿರುವಂಥದ್ದು. ಬೆಳಗ್ಗೆ 10ಕ್ಕೆ ಜಡ್ಜ್ ಮನೆಯಲ್ಲಿ ಹಾಜರಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅವರ ಕೆಸಿನೋಗಳ ಮೇಲೆ ದಾಳಿಯನ್ನ ಮಾಡಲಾಗಿತ್ತು, ಮತ್ತು ಒಂದ್ ಕಡೆ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ದಂಧೆ ನಡೀತಾ ಇತ್ತಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇನ್ ಆಗಿ ತಗಲಾಕೊಂಡಿರೋದು. ಪಪ್ಪಿಗೆ ಸೇರಿದ ಸುಮಾರು 31 ಕಡೆ ದಾಳಿಯನ್ನ ಮಾಡಲಾಗಿತ್ತು. ಈಗ ಆಲ್ರೆಡಿ ಹೇಳ್ತಿದ್ದೆ ನಿಮಗೆ, 12 ಕೋಟಿ ನಗದು, 6 ಕೋಟಿಯ ಚಿನ್ನಾಭರಣ, 10 ಕೆಜಿ ಬೆಳ್ಳಿ ಆಭರಣ, 4 ವಾಹನಗಳನ್ನ ಜಪ್ತಿ ಮಾಡಲಾಗಿರುವಂಥದ್ರ ಬಗ್ಗೆ ಆ ಕಂತೆ ನೋಟನ್ನ ನೋಡ್ತಾ ಇದ್ರೆ ಎಂಥವ್ರಿಗಾದ್ರೂ ಹೆಂಗನ್ಸನ ಹೇಳಿ. ಇದು ವೀರೇಂದ್ರ ಪಪ್ಪಿ ಅವರ ಮನೆಯಲ್ಲಿ ಸಿಕ್ಕಂತಹ ಕಂತೆ ನೋಟು. ಇನ್ನ ಕೆಲವೊಂದನ್ನ ಟೇಬಲ್ ಮೇಲೆ ಜೋಡಿಸಿದ್ದಾರೆ. ಅದು ಅವರಿಗೆ ಪಡುವಂತ ಕ್ಯಾಸಿನೋದಲ್ಲಿ ಸಿಕ್ಕಂತ ಹಣವನ್ನ ಜೋಡಿಸಿರುವಂತ, ನಿಮ್ಗೆ ಅದನ್ನು ಕೂಡ ತೋರಿಸ್ತಾ ಇದ್ವಿ, ಗಮನಿಸಬಹುದು ನೀವು. ಕ್ಯಾಸಿನೋದಲ್ಲಿ ಸಿಕ್ಕಂತ ಹಣ ಟೇಬಲ್ ಮೇಲೆ ಜೋಡಿಸಲಾಗಿದೆ. ಈಗ ತೋರಿಸ್ತಾ ಇರುವಂತ ನಿಮಗೆ ಕಾಣಿಸ್ತಾ ಇರುವಂತ ಹಣ ಇದೆಯಲ್ಲ, ಅದು ಅವರ ಮನೆಯ ಲಾಕರ್ನಲ್ಲಿ ಸಿಕ್ಕಿದ್ದಂಥದ್ದು. ಮತ್ತೊಂದು ಕಡೆ 1 ಕೋಟಿ ಬೆಲೆ ಬಾಳುವಂತ ವಿದೇಶಿ ಕರೆನ್ಸಿ ಕೂಡ ಸಿಕ್ಕಿದೆ. ಇನ್ನು 6 ಕೋಟಿ ಬೆಲೆ ಬಾಳುವಂತ ಚಿನ್ನಾಭರಣ ಕೂಡ ಸಿಕ್ಕಾಕೊಂಡಿರುವಂಥದ್ದು. ಸೊ ಹೀಗಾಗಿ ಅದೆಲ್ಲದ್ರ ಬಗ್ಗೆನೂ ಕೂಡ
ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡಲಿದ್ದಾರೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ ಬಳಿಕ. ಅವ್ರು ಇಲ್ಲಿರಲಿಲ್ಲ, ಅವ್ರ ಮನೇಲಿ ಇರಲಿಲ್ಲ, ಸಿಕ್ಕಿಂಗೆ ಹೋಗಿದ್ರು, ಅದು ಕೂಡ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗಿದ್ರು. ಇಡಿಗೆ ಖಚಿತ ಮಾಹಿತಿ ಇದ್ದಂಥ ಹಿನ್ನೆಲೆಯಲ್ಲಿ ಅಲ್ಲೇ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿಯವರು ಬೆಟ್ಟಿಂಗ್ ದಂಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಗಲಾಕೊಂಡಿದ್ದಾರೆ. ಸಾಕಷ್ಟು ಹಣ ಕೂಡ ಸಿಕ್ಕಿರುವಂಥದ್ದು. ಎಷ್ಟೊತ್ತಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಿದ್ದಾರೆ, ಯಾವ ರೀತಿಯ ವಿಚಾರಣೆ ನಡೆಯುವಂಥ ಸಾಧ್ಯತೆ ಇದೆ, ಇವ್ರು ಲಾಕ್ ಆಗುವಂಥ ಸಾಧ್ಯತೆ ಇದೆ ಅಂತ? ಪೃಥ್ವಿರಾಜ್, ಒಂದು 10 ಗಂಟೆಯ ಬಳಿಕ ಇನ್ನು ಕೋರಮಂಗಲದ NGVಯಲ್ಲಿರುವಂತಹ CCH 35 ಅವರ ನ್ಯಾಯಾಧೀಶರ ಮುಂದೆ ಅವರು ಹಾಜರುಪಡಿಸೋಕೆ ಇಡಿ ಅಧಿಕಾರಿಗಳು ಒಂದು ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ವೀರೇಂದ್ರ ಪಪ್ಪಿ ಅವರನ್ನ ಸಿಕ್ಕಿಂನ ಗಂಗ್ಪಟ್ನಲ್ಲಿ ಅವರನ್ನ ಬಂಧನ ಮಾಡಲಾಯಿತು. ಅಲ್ಲಿ ಒಂದು ಕ್ಯಾಸಿನೋ ಒಂದು ಗುತ್ತಿಗೆ ನೀಡುವಂತಹ ಒಂದು ವಿಚಾರಕ್ಕೆ ಒಂದು ಮಾತುಕತೆಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಅಲ್ಲೇ ಇಡಿ ಅಧಿಕಾರಿಗಳು ಅವರನ್ನ ಬಂಧನ ಮಾಡಿ ಕರ್ಕೊಂಡ್ ಬಂದಿರುವಂಥದ್ದು. ನಿನ್ನೆ ರಾತ್ರಿ ಸುಮಾರು ಮುಂಜಾನೆ ಅವರನ್ನ ಬೋರಿಂಗ್ ಆಸ್ಪತ್ರೆ ಮೆಡಿಕಲ್ ಕರ್ಕೊಂಡು ಹೋಗಿ ಅನಂತರ ಇಡಿ ಕಚೇರಿಗೆ ಕರ್ಕೊಂಡ್ ಬಂದಿದ್ದಾರೆ. ಅವರನ್ನ ಕಸ್ಟಡಿಗೆ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲ ಕೂಡ ಪ್ರಿಪರೇಷನ್ಸ್ ಇಡಿ ಅಧಿಕಾರಿಗಳು ಮಾಡ್ಕೊಂಡಿರುವಂಥದ್ದು. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ವಹಿವಾಟು ಏನಾಗಿದೆ, ಅಕ್ರಮ ಹಣ ವರ್ಗಾವಣೆ ಒಂದು ವಿಚಾರದಲ್ಲಿ ಅವರನ್ನ ಬಂಧನ ಮಾಡಿರುವಂಥದ್ದು. ಅಂದ್ರೆ ಕ್ಯಾಸಿನೋ ಆಗಿರ್ಬೋದು ಮತ್ತೆ ಗೇಮಿಂಗ್ ಆ್ಯಪ್ಗಳ ಮೂಲಕವಾಗಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆರೋಪಗಳು ಮತ್ತೆ ಕಂಪ್ಲೇಂಟ್ಸ್ಗಳು ಇವರಿಗೆ ಬಂದಿತ್ತು. ಮತ್ತೆ ಕಳೆದ 6 ತಿಂಗಳಿಂದಲೂ ಕೂಡ ಅವರ ಮೇಲೆ ನಿಗಾವನ್ನು ವಹಿಸಲಾಗಿತ್ತು. ಇಲ್ಲಿ ಅವರ ಸಹೋದರರೇನಿದ್ದಾರೆ ತಿಪ್ಪೇಸ್ವಾಮಿ ಆಗಿರ್ಬೋದು, ಅವರ ಹೆಸರಲ್ಲಿ ಒಂದು ಗೇಮಿಂಗ್ ಆ್ಯಪ್ಗಳನ್ನು ಮಾಡುವಂಥದ್ದು ದುಬೈ ಮೂಲಕವಾಗಿ, ಮತ್ತೆ ಅವರ ಅಣ್ಣನ ಮಗ ಕೂಡ ಇದರಲ್ಲಿ ಪೃಥ್ವಿ ಅಂತ ಏನು ಹೇಳಿದ್ದಾರೆ, ಅವರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರುವಂಥದ್ದು. ಈಗ ಅವರನ್ನ ತೀವ್ರ ವಿಚಾರಣೆಯನ್ನು ಕೂಡ ಮಾಡಲಾಗಿತ್ತು. ಆದರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅವರಲ್ಲಿ ಸುಮಾರು 12 ಕೋಟಿ ನಗದು ಪತ್ತೆಯಾಗಿತ್ತು. 1 ಕೋಟಿಗೂ ಹೆಚ್ಚು ಹಣ ವಿದೇಶಿ ಕರೆನ್ಸಿ ಪತ್ತೆಯಾಗಿತ್ತು. ಮತ್ತೆ ಸುಮಾರು 10 ಕೆಜಿ ಬೆಳ್ಳಿ ಆಭರಣಗಳು, ಚಿನ್ನಾಭರಣ ಇವೆಲ್ಲವೂ ಕೂಡ ಪತ್ತೆಯಾಗಿರುವಂತಹ ಒಂದು ಕೇಸ್ ಏನಿದೆ, ಇವೆಲ್ಲವೂ ಕೂಡ ನಗದು ರೂಪದಲ್ಲಿ ಪತ್ತೆಯಾಗಿರೋದಕ್ಕೆ ಅವೆಲ್ಲವೂ ಕೂಡ ದಾಖಲೆಯನ್ನು ಕೊಡಬೇಕಾಗುತ್ತೆ. ಮತ್ತೆ ಅವರ ಸಹೋದರರ ಮನೆಯಲ್ಲಿ 100 ಕೋಟಿ ಬೆಲೆ ಬಾಳುವಂತಹ ಒಂದು ಆಸ್ತಿ ದಾಖಲೆ ಪತ್ರಗಳು ಕೂಡ ಅವರ ಮನೆಯಲ್ಲಿ ಸಿಕ್ಕಿರುವಂಥದ್ದು. ಹೀಗಾಗಿ ಒಂದು ಆನ್ಲೈನ್ ಗೇಮಿಂಗ್ ಆ್ಯಪ್ ಆಗಿರ್ಬೋದು, ಮತ್ತೆ ಈ ಕ್ಯಾಸಿನೋದಲ್ಲಿ ಏನೆಲ್ಲ ವ್ಯವಹಾರಗಳು ಮಾಡ್ತಾ ಇದ್ರು ಅದ್ರ ಬಗ್ಗೆ ಈಗ ಇನ್ವೆಸ್ಟಿಗೇಷನ್ ಮಾಡಲಾಗ್ತಿರುವಂಥದ್ದು. ಮತ್ತೆ ಯಾವ ಮಾರ್ಗದಲ್ಲಿ ಅಕ್ರಮ ಹಣ ವರ್ಗಾವಣೆ ಮಾಡಲಾಗಿತ್ತು, ಮತ್ತೆ ಇಷ್ಟೊಂದು ದೊಡ್ಡ ಪ್ರಮಾಣದ ನಗದು ಹಣವನ್ನು ಮನೆಯಲ್ಲಿ ಯಾಕೆ ಇಟ್ಕೊಂಡಿದ್ರು ಅನ್ನೋದು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಆದರೆ ಸ್ಪಷ್ಟವಾಗಿ ಇನ್ನೂ ಕೂಡ ಆತ ವಿಚಾರಣೆಯಲ್ಲಿ ಹೇಳಿಲ್ಲ. ಹೀಗಾಗಿ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡುವಂಥ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೆ ನಗದು ಹಣ, ವಿದೇಶಿ ಕರೆನ್ಸಿ ಮತ್ತೆ ಕ್ಯಾಸಿನೋದ ಅಕ್ರಮ ಹಣ ವರ್ಗಾವಣೆ ಏನಿದೆ ಇವೆಲ್ಲವೂ ಕೂಡ ಈಗ ಕೆಸಿ ವೀರೇಂದ್ರ ಪಪ್ಪಿಗೆ ಒಂದು ಸಂಕಷ್ಟವನ್ನು ತಂದೊಡ್ಡಿರುವಂಥದ್ದು. ಈಗ ಅವ್ರ ಅಡ್ವೊಕೇಟ್ಸ್ ಕೂಡ ಬಂದಿದ್ದಾರೆ, ಅವ್ರ ಭೇಟಿ ಮಾಡೋಕ್ಕೆ ಅವಕಾಶ ಕೊಡ್ತಾರೆ, ಅಲ್ಲಿ ನೋಡಬೇಕಾಗುತ್ತೆ ಪೃಥ್ವಿರಾಜ್. ಮುಂಗಾರು ಮಳೆ ಆರಂಭದಿಂದಲೂ ಕೂಡ ಮಳೆ ಆರ್ಭಟ ರಾಜ್ಯದಲ್ಲಿ ಇರುವಂಥದ್ದು. ಅನ್ನದಾತರಂತೂ ಕಂಗಾಲಾಗಿ ಹೋಗಿದ್ದಾರೆ. ಯಾಕೆಂದರೆ ಬೆಳೆದಂಥ ಬೆಳೆಗಳು ನಾಶ ಆಗ್ತಾ ಹೋಗ್ತಾ ಇದೆ. ಗದಗ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ರೈತರ ಸಮಸ್ಯೆ ಕುರಿತು ನ್ಯೂಸ್ 18 ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಿದ್ವಿ. ಯಾವ ರೀತಿಯಾಗಿ ರೈತರು ಅಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಎಷ್ಟು ಸಂಕಷ್ಟದಲ್ಲಿದ್ದಾರೆ, ಬೆಳೆದಂಥ ಬೆಳೆ ನಾಶ ಆದಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಪರಿಹಾರಕ್ಕೋಸ್ಕರ ಗೋಗರಿತಾ ಇದ್ದಾರೆ ಅಂತ. ಗದಗ ತಾಲೂಕಿನ ಮಲ್ಲಸಮುದ್ರ ಗ್ರಾಮದ ರೈತರ ಸಂಕಷ್ಟ ಈಗ ನಿಮಗೆ ತೋರಿಸ್ತೀವಿ. ಹೆಸರು ಗೋವಿನ ಜೋಳ, ಈರುಳ್ಳಿ ಬೆಳೆ ಹಾನಿಯಾಗಿದೆ. ಅಧಿವೇಶನ ಮುಗಿದ್ರೂ ಕೂಡ ಜಿಲ್ಲೆ ಕಡೆ ಬಾರದ ಸಚಿವರು, ಈ ಜಿಲ್ಲಾ ಉಸ್ತುವಾರಿ ಸಚಿವರು ಅನ್ಸ್ಕೊಂಡಂಥವ್ರು ಇದರ ಇಲ್ವಾ ಅನ್ನುವಂಥ ಪರಿಸ್ಥಿತಿ ಇದೆ. ಯಾಕೆಂದರೆ ಅವ್ರಿಗೇನು ಆರಾಮಾಗಿ AC ಕಾರಲ್ಲಿ ಓಡಾಡ್ತಾ ಇದ್ದಾರೆ, ಆರಾಮಾಗಿ ದುಡ್ಡು ಬರ್ತಾ ಇದೆ. ಯಾವುದ್ಯಾವುದು ಪ್ರಾಜೆಕ್ಟು ಏನು ಮಾಡಬೇಕು ಏನು ಎತ್ತ ಅದರಲ್ಲಷ್ಟೇ ಕಾನ್ಸಂಟ್ರೇಷನ್ ಬಿಟ್ಟರೆ ನಮ್ಮ ಜಿಲ್ಲೆಯಲ್ಲಿ ನಾವು ಉಸ್ತುವಾರಿಯನ್ನು ಹೊತ್ಕೊಂಡಿರುವಂಥ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ, ಪಾಪ ರೈತರು ಯಾವ ರೀತಿಯಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಅವರಿಗೆ ಪರಿಹಾರ ಕೊಡಿಸುವಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಏನು ಮಾಡಬೇಕಾಗಿದೆ, ನಮ್ಮ ಜವಾಬ್ದಾರಿ ಏನಿದೆ, ಅದ್ಯಾವುದ್ರ ಬಗ್ಗೆನೂ ಕೂಡ ತಲೆನೇ ಕೆಡಿಸ್ಕೊಂಡಿಲ್ಲ. ಒಬ್ಬ ಸಚಿವ ಕಾಣಿಸ್ತಾ ಇಲ್ಲ. ಮೊನ್ನೇನೋ ಸಂತೋಷ್ ಲಾಡ್ ಅವರೇನೋ ಹೋಗಿದ್ರು ಧಾರವಾಡ ಬಿಟ್ಟರೆ, ಇನ್ನು ಉಳಿದಂಥ ಸಚಿವರು ಪತ್ತೆನೇ ಇಲ್ಲ. ಇನ್ನು ಗದಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ಉಸ್ತುವಾರಿ ಸಚಿವ HK ಪಾಟೀಲ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಅಲ್ಲಿನ ರೈತರು. ಚುನಾವಣೆ ಬಂದಾಗ ಮಾತ್ರ ಮತ ಕೇಳಲಿಕ್ಕೆ ಬರ್ತಾರೆ ಬಿಟ್ರೆ, ನಾವು ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ, ಬೆಳೆ ಹಾನಿಯಾದಂಥ ಸಂದರ್ಭದಲ್ಲಿ ರೈತರ ಸಂಕಷ್ಟವನ್ನ ಕೇಳೋದಿಲ್ಲ ಇವರು ಅಂತ ಬೇಸರವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಅಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ಗದಗದ ಪ್ರತಿನಿಧಿ ಸಂತೋಷ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ಕಳೆದ 1 ತಿಂಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಇದರಿಂದಾಗಿ ರೈತರ ಬದುಕೆ ಮೂರಾಬಟ್ಟೆಯಾಗಿದೆ. ಗದಗ ಜಿಲ್ಲೆಯ ಗದಗ ತಾಲೂಕಿನ ಮಲಸಮುದ್ರ ಗ್ರಾಮದಲ್ಲಿದ್ದೀವಿ. ಇಲ್ಲಿಯೂ ಸಹ ರೈತರು ಈಗಾಗಲೇ ಕೂಡಿರುವಂಥದ್ದು. ಯಾಕಂದ್ರೆ ನ್ಯೂಸ್ 18 ಕನ್ನಡ ರೈತರ ಸಮಸ್ಯೆ ಕುರಿತು ಈಗಾಗಲೇ ರಿಯಾಲಿಟಿ ಚೆಕ್ ಸಹ ಮಾಡ್ತಾ ಇದೆ. ಯಾವುದೇ ರೀತಿ ರೈತರ ಜಮೀನುಗಳಿಗೆ ಹಾನಿಯಾದಂಥ ಜಮೀನುಗಳಿಗೆ ಅಧಿಕಾರಿಗಳು ಕೂಡ ಭೇಟಿ ಆಗಬೇಕಿತ್ತು, ಯಾವುದೇ ರೀತಿ ಸಹ ಭೇಟಿಯಾಗಿಲ್ಲ. ಗದಗ ಜಿಲ್ಲೆಯಲ್ಲೇ ಸಹ ಅಧಿಕಾರಿಗಳು ಹೇಳುವ ಪ್ರಕಾರ 80 ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಅಂತೇಳಿ ಅಂದಾಜುವನ್ನು ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ
ರೈತರು ಈ ಬಾರಿ ಹೆಸರಾಗಿರ್ಬೋದು, ಗೋವಿನ ಜೋಳ ಆಗಿರ್ಬೋದು, ಮೆಣಸಿನಕಾಯಿ ಸೇರಿದಂತೆ ಅನೇಕ ಬೆಳೆಗಳನ್ನು ಕೂಡ ಬೆಳೆದಿದ್ದಾರೆ. ರೈತರ ಜಮೀನುಗಳಿಗೆ ಭೇಟಿ ನೀಡಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದಾರ ಇಲ್ವಾ? ಜೊತೆಗೆ ಸರ್, ಈಗ ಅಧಿಕಾರಿಗಳು ಹೇಳೋ ಪ್ರಕಾರ 80 ಕೋಟಿಯಷ್ಟು ನಷ್ಟ ಆಗಿದೆ, ಏನಾದರೂ ಮತ್ತು ಹೊಳೆ ಇಲ್ಲಿ ಸಾಕಷ್ಟು ಹಾನಿಯಾಗಿದೆ ಅಂತೇಳಿ ಹೇಳಿದ್ದಾರೆ. ಆದ್ರೆ ಬಟ್ ಅಧಿಕಾರಿಗಳು ಏನಾದ್ರು ನಿಜವಾಗಿಯೂ ರೈತರ ಜಮೀನುಗಳಿಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳನ್ನು ಕೇಳಿ ಸರ್ವೆ ಮಾಡಿದಾರಾ ಇಲ್ವಾ? ಹೇಗೆ ಸರ್ ಇದೆ ಅಂತ? ಸಾಹೇಬ್ರ, ಅಧಿಕಾರಿಗಳು ಕುರ್ಚಿ ಮ್ಯಾಗ ಕುಂತ್ಕೊಂಡು ಆಫೀಸ್ನಾಗ ಕುಂತ್ಕೊಂಡು ಲೆಕ್ಕ ಮಾಡಿ ಸರ್ಕಾರಕ್ಕೆ ಲೆಕ್ಕ ಒಪ್ಸೋದ ಬೇರೆ, ಖುದ್ದಾಗಿ ರೈತರು ಬಂದು ಇಲ್ಲಿ ಹೊಲದಾಗ ಪರಿಶೀಲನೆ ಮಾಡಿ ಅದರ ಹಾನಿ ಎಷ್ಟಾಗೈತಿ ಅನ್ನೋದು ಸರ್ಕಾರಕ್ಕೆ ಒಪ್ಸೋದ ಬೇರೆ. ಅಲ್ಲೇ ತಮ್ಮ ಆಫೀಸ್ನಾಗ ಕುತ್ಕೊಂಡು 80 ಕೋಟಿ ಆದರೂ ಅಂತಾರೆ, 90 ಕೋಟಿ ಆದರೂ ಅಂತಾರೆ, ಇನ್ನೂ ಜಾಸ್ತಿ ಆಗೈತಿ. ಊರಾಗ ಗೋಂಜೋಳ, ಹೆಸರು, ಶೇಂಗಾ ನಮ್ಮಲ್ಲಿ ಮುಖ್ಯ ಬೆಳೆ. ಈಗ ಈ ಸಲ ಭಾಳ ಅಂದ್ರೆ ಹೆಚ್ಚಾಗಿ ಗೋಂಜೋಳ ಹಾಕ್ಯಾರ, ಹೆಸರು ಹಾಕ್ಯಾರ. ಹೆಸರಂತೂ ನೀರು ಪಾಲಾಗಿ ಹೋಗ್ಯವು. ಗೋಂಜೋಳನು ಎಲ್ಲ ಕೆಂಪಾಗಿ ಹೋಗ್ಬಿಟ್ಟವು. ಅವು ಈ ಮೆಣಸಿನ ಗಿಡ ಅಂತೂ ಪೂರ್ತಿ ಏನೇನು ಇಲ್ಲ ಅವು ಮೆಣಸಿನ ಗಿಡ ಬರಂಗಿಲ್ಲ. ನೀರು ನಿಂತರೆ 2 ದಿನ ನೀರು ನಿಂತರೆ ಮೆಣಸಿನ ಗಿಡ ಸಿಡಿ ಆದ್ಬಿಡ್ತೈತಿ. ಅದು ಹೆಸರಂಕರ ಒಟ್ಟ ಡ್ಯಾಮೇಜ್ ಆಗೈತಿ, ಬರವಲ್ದದು. ಹೊಳ್ಳಿ ಗೋಂಜಾಳ ಮಕ್ಕೊಂಬಿಟ್ಟತಿ ಮಳಿಗೆ. ಹೊಳ್ಳಿ ಏನೇನು ಮಾಡಕ್ ಬರೋದಿಲ್ಲ, ಎಲ್ಲ ಲಾಸ್ನಾಗ ಐತಿ. ನಮ್ಮ ರೈತರಂದ್ರೆ ಲಾಸ್ನಾಗ ಅದರ. ಅವ್ರ ಪರಿಸ್ಥಿತಿ ಭಾಳ ಗಂಭೀರ. ವೀರ್ಯ ಗೊಬ್ಬರ ಸಿಗ್ಲಿಲ್ರಿ. ನಮ್ಮ ಅನ್ನ ತಿಂತಾರವ್ರು ನಮ್ಗೆ ಕೊಡೋಲ್ರು. ಆ ದುರಂಕಾರಲ್ಲೂ ಮತ್ತು ಜಗತ್ತಿಗೆ ದೊಡ್ಡ ದುರಂಕಾರನ ಅದು. ಸಚಿವರು ಬಂದಿಲ್ಲ ಏನಿಲ್ಲ ಸರ್. ಜಾಸ್ತಿ ಮಳೆಯಾಗಿ ಹೆಸರೆಲ್ಲ ಕೆಟ್ಟವು ಸರ್. ಗೋಂಜಾಳ ಎಲ್ಲ ನೆಲಕ್ಕೆ ಬಿದ್ದವ್ರಿ. ಹಳ್ಳ ಕೊಳ್ಳ ಬಂದೆಲ್ಲ ದಾರಿ ಎಲ್ಲ ಕೆಟ್ಟವು ಸರ್. ಎಲ್ಲ ಬದು ಹೊಡೆದು ಅಡ್ಯಾಡಕ್ಕೆ ಬರ್ದಂಗೆ ಸರ್. ನಮ್ಮ ದನಕರಕ್ಕೆ ಇದಿಲ್ಲ. ನಮ್ಮ 3 ಸಲ ಒಬ್ಬರು ಬಂದಿಲ್ಲ ಸರ್. ಆ ಸಚಿವರು ಬಂದಿಲ್ಲ ರೀ ಇವತ್ತಿಗೆ. ಹ್ಞೂ ರೀ, ಇಷ್ಟು ಮಳೆ ಆದ್ರೆ ಯಾರು ಬಂದಿಲ್ಲ ರೀ. ನಾ ಇಲೆಕ್ಷನ್ ಬಂದ ಟೈಮ್ ಕಷ್ಟ ಬರ್ತಾರೆ ಸರ್. ಇಲೆಕ್ಷನ್ ಟೈಮ್ ಬರ್ತಾರೆ, ಅವು ಬಂದು ತಮ್ಮ ಓಟ್ ಅಷ್ಟು ಕೇಳ್ತಾರೆ, ಓಟ್ ಅಷ್ಟು ಹೋಗ್ಬಿಡ್ತಾರೆ. ಹೊಳ್ಳಿ ನಮ್ಮ ಸಮಸ್ಯೆ ಇವತ್ತಿಗೆ ಕೇಳಕ್ಕೆ ಬಂದಿಲ್ಲ ಸರ್. ಓಟ್ ಹಾಕುವಾಗ ಅಷ್ಟೇ ಬರ್ತಾರ್ರಿ. ಓಟ್ ಇದ್ದಾಗ ಆಟ ಕೇಳ್ತಾರ, ನಿಮಗೆ ಅದನ್ನು ಮಾಡ್ತೀವಿ, ನಿಮಗೆ ಇದನ್ನು ಮಾಡ್ತೀವಿ, ಆ ದಾರಿ ಮಾಡ್ತೀವಿ, ಈ ದಾರಿ ಮಾಡ್ತೀವಿ, ನಿಮ್ಮ ಮನೆ ಹಾಕಿಸ್ಕೊಡ್ತೀವಿ, ಅದು ಹಾಕಿಸ್ಕೊಡ್ತೀವಿ, ಎಲ್ಲದೂ ಹೇಳ್ತಾರೆ. ಯಾವುದೂ ಏನು ಸ್ಪಂದನೆ ಮಾಡಿಲ್ರಿ. ಇದೆಲ್ಲವೂ ಕೂಡ ಮಲಸಮುದ್ರ ಗ್ರಾಮದ ರೈತರ ಮಾತಾಗಿರುವಂಥದ್ದು. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ. ಇದು ಗದಗದ ಪರಿಸ್ಥಿತಿ. ಆದ್ರೆ ವಿಜಯಪುರಕ್ಕೆ ಹೋದಾದ್ರೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಅಬ್ಬರಿಸ್ತಾ ಇದೆಯಲ್ಲ, ಸೊ ಹೀಗಾಗಿ ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ ಭೀಮಾ ನದಿಗೆ ನೀರನ್ನ ಬಿಡಲಾಗ್ತಾ ಇದೆ. ಭೀಮಾ ನದಿಗೆ ನೀರನ್ನ ಬಿಟ್ಟಂತ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆ ಚಡಚಣ ಹಾಗೂ ಇಂಡಿ ತಾಲೂಕಿನಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಬಾಂದಾರ್ ಕಮ್ ಬ್ರಿಡ್ಜ್ಗಳು ಮುಳುಗಡೆ ಆಗಿರುವಂಥದ್ದು. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಸಂಪರ್ಕ ಕಡಿತವಾಗಿದೆ. ಚಡಚಣ ತಾಲೂಕಿನ ಉಮರಜ, ಬಂಡಾರ ಕವಟೆ, ಶಿರನಾಳ, ಆವಜ, ಉಮರಾಣಿ, ಸಹದೇವಪುರ ಬಾಂದಾರ್ ಕಮ್ ಬ್ರಿಡ್ಜ್ ಮುಳುಗಡೆ ಆಗಿದೆ. ಅದೇ ರೀತಿ ಇಂಡಿ ತಾಲೂಕಿನ ಹಿಂಗಣಿ, ಆಳಗಿ ಹಾಗೂ ಗುಬ್ಬೇವಾಡ, ಹೀಲಿ, ಬಾಂದಾರ್ ಕಮ್ ಬ್ರಿಡ್ಜ್ ಮುಳುಗಡೆ ಆಗಿದೆ. ನದಿ ಪಾತ್ರದ ಜನರಿಗೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂತೆ ಎಚ್ಚರಿಕೆಯನ್ನು ಕೊಡಲಾಗಿದೆ.